ಜೀವನವನ್ನು ಮುಡುಪಿಟ್ಟು ಇವತ್ತು ಈ ಮಟ್ಟಕ್ಕೆ ಒಂದು ಪಕ್ಷ ಬೆಳೆಸಿದ್ದಾರ. ಇದೊಂದು ನಿಜವಾದ ಕಾರ್ಯಕ್ರಮ ಅಂತ 2028 ದಿಕ್ಸೂಚನೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ವರ್ಷದ ಸಾಧನೆಯಿಂದ ಒಂದು ಅಭಿಮಾನೋತ್ಸವ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಇದ್ರ ಬಗ್ಗೆ ತಾವೇಳೋದು ಸರ್, ಯಡಿಯೂರಪ್ಪ ಸಾಹೇಬರು ಸುಮಾರು 50 ವರ್ಷ ಹಿಡ್ಕೊಂಡವರು ಪಕ್ಷದಗೋಸ್ಕರ ಜೀವನವನ್ನು ಮುಡುಪಿಟ್ಟು ಇವತ್ತು ಈ ಮಟ್ಟಕ್ಕೆ ಒಂದು ಪಕ್ಷ ಬೆಳೆಸಿದ್ದಾರ. ಹಾಗಾಗಿ ಸುಮಾರು 50 ವರ್ಷ ಸಾಹೇಬರು ಏನದಂದ್ರೆ ಪಕ್ಷಗೋಸ್ಕರ ಅವ್ರು ಜೀವನ ತ್ಯಾಗ ಮಾಡಿದ್ದಾರೆ ಅಂತೇಳಿ ಗೊತ್ತಾ. ಪಕ್ಷದ ಎಲ್ಲ ಕಾರ್ಯಕರ್ತರು ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಪೂರ ರಾಜ್ಯ ಕಡೆಯಿಂದ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಬೀದರ್ದಿಂದ ಭಾಳಷ್ಟು ಸುಮಾರು ಜನರು ನಾವು ಬೀದರ್ನಿಂದ ಆಗಮಿಸಿದ್ದೇವೆ ಸರ್. ಸುಮಾರು 500 ಕಿಲೋಮೀಟರ್ ಬರ್ತಿದ್ದಾರೆ ಸರ್. ಬಿಜೆಪಿ ಪಕ್ಷ ಬರೋದಕ್ಕೆ ಅವರು ಮೂಲ ಕಾರಣರಾಗಿದ್ದರು. 4 ಬಾರಿ ಅವರು ಸರ್, ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸರ್ ಪಕ್ಷ ಭಾಳಷ್ಟು ದುಡ್ದಾರೆ ಸರ್. ಪಕ್ಷ ಕಟ್ಲಿಕ್ಕೆ ಅವರೇ ಕಾರಣ. ಹಾಗಾಗಿ ಎಲ್ಲ ಹಿರುಗಳು ಮುಖದಲ್ಲಿ ಗೊತ್ತೇನದ ಸಮ್ಮುಖದಲ್ಲಿ ಅವರು ಇದಾಗ ಸಾಧ್ಯ ಆಗಿದೆ ಸರ್. ಸೊ ಇವತ್ತು ಸುಮಾರು ಎಷ್ಟು ಜನ ಸೇರ್ತಿದ್ದಾರೆ ಅಂತ ಇಲ್ಲಿ ಸುಮಾರು 10 ಲಕ್ಷ ಜನ ಸೇರ್ತಿದ್ದಾರೆ ಸರ್. ಬೀದರಿಂದ ಎಷ್ಟು ಜನ ಬಂದರು? ಬೀದರಿಂದ ಇಲ್ಲೊಂದು 5,000 ಜನ ಬಂದಿರ್ತಾರೆ ಸರ್ ಇವತ್ತು. ಇವಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಜಿಲ್ಲಾ ಕಡೆ ಸರ್. ಮುಂಬರುವ ಚುನಾವಣೆ ಬೀದರ್ಲಿ ಯಾವ ರೀತಿ ತಾವು ಸಂಘಟನೆ ಮಾಡ್ತಾರೆ ಸರ್? ಇವಾಗ ಬೀದರ್ದಲ್ಲಿ 4 MLA ಇದೆ ಸರ್. ಮುಂದೆ ಬರುವ ಪೂರ 6 ನಮ್ಮ MLA ಬರ್ತಾವೆ ಸರ್. ತಾವು ಒಬ್ಬರು ಆಕಾಂಕ್ಷೆ ಅಂತ ಹಾಂ, ನಾವು ಕೂಡ ಹಾಕಿಸಿದ್ದೇವೆ ಸರ್. ಹೆಸರು ಮತ್ತೆ ಏನು? ಬಾಬುರಾವ್ ಮಲ್ಕಾಪುರ ಅಂತ 2 ಬಾರಿ ಜಡ್ಪಿ ಬರ್ತೀನಿ ಸರ್. ನಾನು ಕೂಡ ಬೀದರ್ದು ನಾರ್ತ್ ಹಾಕಿಸಿದ್ದೇನೆ ಸರ್. ಅಲ್ಲಿ ಮುಖ್ಯವಾಗಿ ಏನೆಲ್ಲ ಒಂದು ಸಮಸ್ಯೆ ಕಾಣಿಸ್ತದೆ ಈಗ ಬೀದರ್ಲ ಸರ್, ಅಲ್ಲಿ ಭಾಳಷ್ಟು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್, ರೋಡಿನ ಸಮಸ್ಯೆ ಇದೆ, ಸ್ಕೂಲ್ಗಳು ಬರೋಬರಿಲ್ಲ, ರಸ್ತೆ ಬರೋಬರಿಲ್ಲ. ಹಾಗಾಗಿ ನಾವು ಅದೇ ಏರಿಯಾದ ಜಡ್ಪಿ ಬರ್ತೀನಿ ಸರ್. ಹಾಗಾಗಿ ಮುಂದಿನ ದಿನದಲ್ಲಿ ಆಗಮಿಸಿದ್ದೇವೆ ಸರ್. ನಾನು ಕೂಡ ಎಲ್ಲ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಒಂದು ಇದು ಇವತ್ತು ಸರ್, ಮುಂದಿನ ದಿನದಲ್ಲಿ ಯಡಿಯೂರಪ್ಪ ಸಾಹೇಬರು ಅಂತಲ್ಲ ಪಕ್ಷ ಕಡೆದು ಕೂಡ ಎಷ್ಟು ಯಡಿಯೂರಪ್ಪ ಸಾಹೇಬರು ಇವತ್ತು ತ್ಯಾಗ ಮಾಡಿದ್ದಾರೆ. ಇವತ್ತು ಈ ಒಂದು ಸಣ್ಣ ಪಕ್ಷ ಇವತ್ತು ಅವ್ರು ಮೊದಲು 2 MLA ಬಂದಿವು. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರ BJP ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಜನರು ಕೂಡ BJP ಕೂಡ ಒಲ ತೋರ್ತಿದ್ದಾರೆ ಸರ್. ಯಾಕಂದ್ರೆ ಕಾಂಗ್ರೆಸ್ಗಳು ಬೇಯಿಸಿದ್ದಾರೆ ಸರ್. ಏನು ಕೆಲಸ ಆಗ್ತಾಯಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಏನು ಎಲ್ಲ ಬಿಟ್ಟಿವಾಗಿ ಫ್ರೀ ಎಲ್ಲ ರೈತರು ಭಾಳಷ್ಟು ಸಂಕಷ್ಟದಿದ್ದಾರೆ ಸರ್. ರೈತರದು ದುಡ್ಡಿಲ್ಲ, ಎಷ್ಟೋ ಜನರಿಗೆ ಇವತ್ತು ಗುತ್ತಿಗೆದಾರಗಳು ಬಿಲ್ ಆಗ್ತಾಯಿಲ್ಲ. ಭಾಳಷ್ಟು ಜನರು ಭಾಳ ಸಂಕಷ್ಟದಿದ್ದಾರೆ ಸರ್. ಹಾಗಾಗಿ ಮುಂದಿನ ದಿನದಲ್ಲಿ BJP ಪಕ್ಷ ಬರ್ತಂತ ಹೇಳ್ತಾರೆ. 2028ಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಯಾರು ವರ್ಕೌಟ್ ಆಗುತ್ತೆ ಅವ್ರಿಗೆ ಕಾಂಗ್ರೆಸ್? ಇಲ್ಲ ಸರ್, ಏನಾಗಲ್ಲ ಸರ್. ಈ ಗ್ಯಾರಂಟಿ ಕಡೆಯಿಂದ ಎಲ್ಲ ಜನ ಬೇಯಿಸುತ್ತಾರೆ ಸರ್. ಎಲ್ಲ ಹಳ್ಳಿ ಗ್ರಾಮದಲ್ಲಿ ಒಬ್ಬರನ್ನು ಕೂಡ ಕೆಲಸ ಮಾಡ್ತಾಯಿಲ್ಲ, ಬೇಕಾರಾಗಿದ್ರು ಉಲ್ಟ ಮಕ್ಕಳಿಗೆ ಓಸ್ಲಾಗ ಕೊಡಬೇಕಾಗಿತ್ತು ಸರ್. ಅವರು ಎಲ್ಲ ಕೆಲಸಕ್ಕೆ ಎಲ್ಲ ಕೆಲಸ ಮಾಡೋದನ್ನ ಮನೇಲಿ ಕುಡ್ಕೊಂಡ್ಬಿಡ್ತಾರೆ ಸರ್. ಎಲ್ಲ ಈಗ ಏನದಂದ್ರೆ ಅವ್ರು ಗ್ಯಾರಂಟಿ ಒಂದು ಕೊಟ್ಟಾರ, ಬಾಕಿ ಅದೆಲ್ಲ ರೇಟ್ ಹೆಚ್ಚಿಗೆ ಏರಿಸಿ ಪ್ರತಿಯೊಂದು ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. ಪ್ರತಿಯೊಂದು ಪಾಡಿ ರೈತರಿಗೆಲ್ಲ ಹೆಚ್ಚಿಗೆ ಮಾಡಿಬಿಟ್ಟಾರೆ. ಬೇರೆ ಹೆಚ್ಚಿಗೆ ಮಾಡಿ ಸುಮ್ಮನೆ ಹೆಚ್ಚು ಇದು ಮಾಡಿಕ್ಯಾರ ಫ್ರೀ ಅಂತೇಳಿ. ಅದರಿಂದ ಏನು ಉಪಾಯ ಆಗಿಲ್ಲ ಸರ್. ಮುಂದಿನ ದಿನದಲ್ಲಿ ಪಕ್ಕಾ BJP 100% ಬರ್ತದೆ ಸರ್. ಬಾಬುರಾವ್ ಮಲ್ಕಾಪುರ ಅಂತ ಜಡ್ಪಿ ಮೆಂಬರ್ ಸರ್, ಬೀದರ್ ಸರ್. ಸರ್, ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಅದರ ಏಕೈಕ ವ್ಯಕ್ತಿ ಅಂದ್ರೆ ಯಡಿಯೂರಪ್ಪ ಸಾಹೇಬರು. ಇವತ್ತೇನದ ಅಂದ್ರೆ ಅವರು ಗ್ರೌಂಡ್ ಲೆವೆಲಿಂದ ಒಂದು ಪುರಸಭೆಯಿಂದ ರಾಜಕೀಯ ಸ್ಟಾರ್ಟ್ ಮಾಡಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬೇರೆ ಮಟ್ಟದಲ್ಲಿ ರಾಜ್ಯದಲ್ಲಿ ಏನಂತಂದ್ರೆ ಭಾಜಪ ಸರ್ಕಾರ ರಚನೆ ಮಾಡೋದು ಬಹಳ ಮುಖ್ಯ. ಇವತ್ತಿಗೆ ಏನದ 50 ವರ್ಷ ಆಗ್ಯದವ್ರು ರಾಜಕೀಯ ಬಂದು ಇವತ್ತು ಕರ್ನಾಟಕದ ಮೂಲೆಯಿಂದ ಭವಿಷ್ಯ ನಾವು ಬೀದರಿಂದ ಬರೋ ಹೊತ್ತಿಗೆ ಬಿಜಾಪುರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಷ್ಟೊಂದು ಜನ ಸಾಗರೋಪಾಯವಾಗಿ ಜನ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಬೀದರ್ ನೋಡ್ಬೋದು 4 MLA BJP ಇದ್ದಾರೆ, 2 ಸಾರಿ ಸಂಸದರಾಗಿದ್ದರು. ಈ ರೀತಿ ಏನದ ಅಂದ್ರೆ ಇವತ್ತು ತಳಮಟ್ಟದಲ್ಲಿ ಯಡಿಯೂರಪ್ಪ ಸಾಹೇಬ್ ಭಾಳ ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಸೈಕಲ್ ಮ್ಯಾಗ ಬಂದು ನಮ್ಮ ಬೀದರ್ದ ಪ್ರಚಾರ ಮಾಡಿದ್ದಾರೆ ಅವರು. ಇವತ್ತೇನದ ಅಂದ್ರೆ ಇಂಥ ಒಂದು ಬಡತನ, ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಭಾಜಪ ಪಕ್ಷ ಹಿಡಿದೇನದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಾಭಿಮಾನಿಗಳು ಸಾಗರೋಪಾಯಕ್ಕೆ ಬಂದು ಸೇರಿದ್ದಾರೆ. ಇದೊಂದು ನಿಜವಾದ ಕಾರ್ಯಕ್ರಮ ಅಂತ 2028 ದಿಕ್ಸೂಚನೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ನಾಗಭೂಷಣ್ ಕಮಠಾಣೆ, ಬೀದರ್ ದಕ್ಷಿಣದಿಂದ ಮಾತಾಡ್ತೀನಿ. ನಾನು BJP ಕಾರ್ಯಕಾರಿಣಿ ಮೆಂಬರ್ ಇದ್ದೀನಿ. ಬೀದರ್ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆಗಿದ್ದೀನಿ.